ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ದೇಶ ಕಂಡಂತ ಉತ್ತಮ ರಾಜಕಾರಣಿ ಅಥವಾ ಪ್ರಬುದ್ಧ ರಾಜಕಾರಣಿಗಳು ಯಾರೆಂದ್ರೆ ಅದು ಒಂದ್ ಕಡೆ ಸಿದ್ದರಾಮಯ್ಯನವರು ಬರ್ತಾರೆ, ಮತ್ತೊಂದ್ ಕಡೆ ನರೇಂದ್ರ ಮೋದಿ ಅವರು ಬರ್ತಾರೆ. ಈ ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ನಡೀತಾನೆ ಇರುತ್ತೆ. ಈ ಇಬ್ಬರ ಟಾಕ್ ಫೈಟ್ ಅನ್ನ ಇಡೀ ದೇಶ ನೋಡ್ತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಟಾರ್ಗೆಟ್ ಮಾಡಿ ಆಪಾದನೆಗಳ ಮೇಲೆ ಆಪಾದನೆಯನ್ನು ಹೊರಿಸಿ ದೊಡ್ಡ ಸ್ಫೋಟಕ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮೇಲೆ ಮೋದಿ ಅವರು ಹೇಳಿದ್ದೇನು, ಅಂತ ದೊಡ್ಡ ಆಪಾದನೆಯನ್ನು ಏನು ಹೊರಿಸಿದ್ರು ಅನ್ನೋದನ್ನ ನೋಡೋಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಕಾಮೆಂಟ್ಗಳ ಮುಖಾಂತರ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ದೇಶ ಕಂಡಂತ ಇಬ್ಬರು ದೊಡ್ಡ ರಾಜಕಾರಣಿಗಳು ಅದು ಯಾರಂದ್ರೆ, ಒಂದು ನರೇಂದ್ರ ಮೋದಿ ಅವರು ಸುಮಾರು 25 ವರ್ಷಗಳ ರಾಜಕಾರಣದಲ್ಲಿ ಅವರು 15-16 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಜೊತೆಗೆ 11-12 ವರ್ಷದಿಂದ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ. ಅಂತ ದೊಡ್ಡ ರಾಜಕಾರಣಿಯಾದಂಥವ್ರು. ಜೊತೆಗೆ ಮತ್ತೊಬ್ಬರು ಯಾರಂದ್ರೆ ಅದು ಸಿದ್ದರಾಮಯ್ಯನವರು. ತಮ್ಮ 40 ವರ್ಷಗಳ ರಾಜಕಾರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವ್ರು. ಸುಮಾರು 16 ಬಜೆಟ್ ಅನ್ನ ಮಂಡನೆ ಮಾಡಿದಂತವ್ರು, 2 ಬಾರಿ ಮುಖ್ಯಮಂತ್ರಿ ಆದಂತವ್ರು. ಅವರಿಗೂ ಕೂಡ ತನ್ನದೇ ಆದಂತ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಈ ಇಬ್ಬರ ಮಧ್ಯೆ ಟಾಕ್ ಫೈಟ್ ನಡೀತಾನೆ ಇರುತ್ತೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಮೋದಿಯನ್ನು ಬೈತಾನೆ ಇರ್ತಾರೆ, ಮತ್ತೊಂದ್ ಕಡೆ ಎಲ್ಲೆಲ್ಲಿ ಚಾನ್ಸ್ ಸಿಗತ್ತಲ್ಲ, ಎಲ್ಲಿ ಅವಕಾಶ ಸಿಗತ್ತಲ್ಲ, ಆ ಅವಕಾಶ ಸಿಕ್ಕ ಕಡೆಯಲ್ಲ ಮೋದಿ ಅವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಬೇರೆ ಹೋದಲ್ಲ ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಟಾಂಗ್ ಅನ್ನ ಕೊಡ್ತಾನೆ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಟಾಕ್ ಫೈಟ್ ಸ್ಟಾರ್ಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಹರಿಯಾಣದಲ್ಲಿ ಇವತ್ತು ನಡೆದಂತ ಒಂದು ಸಮಾವೇಶ, ಅದು ಕೂಡ ಅಂಬೇಡ್ಕರ್ ಜಯಂತಿ ಎಂದು ಅಂಬೇಡ್ಕರ್ ಅವರ ವಿಚಾರವಾಗಿ, ಅಂಬೇಡ್ಕರ್ ಅವರ ಸಾಧನೆಯ ಬಗ್ಗೆ ಮಾತನಾಡ್ತಾ ಮೋದಿ ಅವರು ನೇರವಾಗಿ ಸಿದ್ದರಾಮಯ್ಯನವರ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಸರ್ಕಾರದ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಸರ್ಕಾರದಲ್ಲಿ ಕೈಗೊಂಡ ಒಂದು ನಿರ್ಣಯದ ಬಗ್ಗೆ ಪ್ರಸ್ತಾಪನೆ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಬಜೆಟ್ ನಲ್ಲಿ ಏನೆಲ್ಲ ಒಂದು ಮಾಡಿತ್ತಲ್ಲ, ಆ ವಿಷಯವನ್ನ ಹರಿಯಾಣದ ಸಮಾವೇಶದಲ್ಲಿ ಸಿದ್ದರಾಮಯ್ಯನ ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ಒಂದು ವಾಗ್ದಾಳಿಯನ್ನು ಮಾಡ್ತಾರೆ. ಆ ವಾಗ್ದಾಳಿ ಇದೀಗ ಬಹು ಚರ್ಚೆಗೆ ಕಾರಣವಾಗಿದೆ. ಇಡೀ ದೇಶದಾದ್ಯಂತ ಒಂದೇ ಸಂವಿಧಾನ ಇರಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ಒಳ್ಳೆಯ ಸಂವಿಧಾನ ರಚನೆ ಮಾಡಿದ್ರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ ನಲ್ಲಿ, ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ತನ್ನ ಬಜೆಟ್ ನಲ್ಲಿ ಧರ್ಮಾಧಾರಿತವಾಗಿ ಒಂದು ಕಮ್ಯುನಿಟಿಯವರಿಗೆ ಗುತ್ತಿಗೆ ಆಧಾರದಲ್ಲೂ ಕೂಡ, ಗುತ್ತಿಗೆ ವಿಷಯದಲ್ಲೂ ಕೂಡ ಅಂದ್ರೆ ಟೆಂಡರ್ ವಿಷಯದಲ್ಲೂ ಕೂಡ ಮೀಸಲಾತಿ ಕೊಟ್ಟು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ ಎನ್ನುವ ನೇರವಾದ ಆರೋಪವನ್ನ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ಮೇಲೆ ಆಪಾದನೆಯನ್ನು ಹೊರಿಸಿದ್ರು. ನೋಡಿ ಏನಾಗಿದೆ ಅಂದ್ರೆ, ಲಾಸ್ಟ್ ಬಜೆಟ್ ಅಲ್ಲಿ 2025 ಬಜೆಟ್ ನಲ್ಲಿ ಅಂದ್ರೆ ಮಾರ್ಚ್ ವೇಳೆಗೆ ಮಂಡನೆಯಾದ ಬಜೆಟ್ ನಲ್ಲಿ ಕರ್ನಾಟಕ ಸರ್ಕಾರದ ಸಿಎಂ ಆಗಿರುವಂತಹ ನಮ್ಮ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಗುತ್ತಿಗೆ ಆಧಾರದಲ್ಲಿ ಮುಸ್ಲಿಮರಿಗೆ 4% ಟೆಂಡರ್ ನಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಆ ಬಜೆಟ್ ನಲ್ಲಿ ಮಾಡಿದಂತ ಈ ವಿಷಯ ಇದೆಯಲ್ಲ, ಅಂದ್ರೆ ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ 4% ಅಷ್ಟು ಮೀಸಲಾತಿ ಕೊಡಬೇಕು, ಅವರಿಗೆ ಟೆಂಡರ್ ನಲ್ಲಿ ಕೂಡ ಅವಕಾಶವನ್ನು ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ರು. ಅದು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆ ಆಯಿತು. ಇಡೀ ದೇಶದಾದ್ಯಂತ ಕೂಡ ದೊಡ್ಡ ಚರ್ಚೆ ಆಯಿತು. ಅನೇಕ ಕಡೆ ಅಮಿತ್ ಶಾ ಅವರು, ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಅನೇಕ ಬಿಜೆಪಿಯ ಮುಖಂಡರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ, ಇದು ಸಂವಿಧಾನ ಬಾಹಿರವಾಗಿ ಮಾಡಿದಂತ ಕೆಲಸ ಅಂತ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಿಜೆಪಿ ನಾಯಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ, ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಂಬೇಡ್ಕರ್ ಜಯಂತಿ ಇತ್ತು. ಅಂಬೇಡ್ಕರ್ ಜಯಂತಿ ಅಂದು ಹರಿಯಾಣದಲ್ಲಿ ನಡೆದಂತ ಒಂದು ದೊಡ್ಡ ಬಹಿರಂಗ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಗೆ ಎಷ್ಟು ಒಳ್ಳೆಯದಾಗಿದೆ, ಅಂಬೇಡ್ಕರ್ ಸಂವಿಧಾನ ಹೇಗಿದೆ, ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂತ ಮಾತನ್ನು ಮುಂದುವರಿಸಿ ಕರ್ನಾಟಕ ಸರ್ಕಾರದ ತೆಗೆದುಕೊಂಡಂತ ಒಂದು ನಿರ್ಣಯದ ಬಗ್ಗೆ ವಾಗ್ದಾಳಿಯನ್ನು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಟ್ಟಿಲ್ಲ. ಅಂದ್ರೆ ಬಡವರಿಗೆ ಕೊಟ್ಟಿದೆ, ದಲಿತರಿಗೆ ಕೊಟ್ಟಿದೆ, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಹೊರತು, ಜಾತಿ ವಿಷಯವಾಗಿ ಮೀಸಲಾತಿಯನ್ನು ಕೊಟ್ಟಿದೆ ಹೊರತು ಯಾವುದೇ ಧರ್ಮಕ್ಕೆ ಮೀಸಲಾತಿಯನ್ನು ಕೊಟ್ಟಿಲ್ಲ. ಅದು ಹಿಂದೂ ಆಗಿರ್ಬೋದು, ಅದು ಮುಸ್ಲಿಂ ಆಗಿರ್ಬೋದು, ಧರ್ಮಕ್ಕೆ ಒಟ್ಟಿನಲ್ಲಿ ಯಾವುದೇ ಮೀಸಲಾತಿಯನ್ನು ಅಂಬೇಡ್ಕರ್ ಅವರು ಕೊಟ್ಟಿಲ್ಲ. ಆದರೆ ಅದಕ್ಕೆ ವಿರೋಧವಾಗಿ ಕರ್ನಾಟಕ ಸರ್ಕಾರ ಮುಸ್ಲಿಮರಿಗೆ ಟೆಂಡರ್ನಲ್ಲಿ, ಮುಸ್ಲಿಂ ಧರ್ಮಕ್ಕೆ ಟೆಂಡರ್ನಲ್ಲಿ, ಮುಸ್ಲಿಂ ಜನರಿಗೆ ಟೆಂಡರ್ನಲ್ಲಿ 4% ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಟ್ಟು ಸಂವಿಧಾನಕ್ಕೆ ಅವಮಾನವನ್ನು ಮಾಡಿದೆ. ಆ 4% ಎಲ್ಲಿಂದ ಕಿತ್ಕೊಡ್ತಂದ್ರೆ SC, ST ಮತ್ತು OBCಯ ಮೀಸಲಾತಿಯನ್ನ ಕಿತ್ತುಕೊಂಡು ಅದು ಮುಸ್ಲಿಮರಿಗೆ ನೆರವಾಗುವ ದೃಷ್ಟಿಯಲ್ಲಿ, ಮುಸ್ಲಿಮರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸ್ಲಿಮರಿಗೆ ಕೊಟ್ಟಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಾಧಾರಿತವಾಗಿ ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕು ಎನ್ನುವ
ಉಲ್ಲೇಖ ಎಲ್ಲೂ ಇಲ್ಲ, ಅದು ಸಂವಿಧಾನ ಬಾಹಿರವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೋದಿಯವರು ವಾಗ್ದಾಳಿಯನ್ನು ಮಾಡಿದರೆ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಾ ಇದೆ, ಮುಸ್ಲಿಂ ಓಲೈಕೆಯನ್ನು ಮಾಡ್ತಾ ಇದೆ. ಇದು ನಮ್ಮ ದೇಶಕ್ಕೆ ಮಾರಕವಾಗಿದೆ. ಏನೇ ಆದರೂ ಕೂಡ ಬಡ ಮುಸ್ಲಿಮರಿಗೆ ಕೆಲವೊಂದು ಸವಲತ್ತು ಸಿಗಬೇಕು, ಆ ದೃಷ್ಟಿಯಲ್ಲಿ ನಾವು ಕೂಡ ಹೋರಾಟ ಮಾಡ್ತಿದ್ದೇವೆ. ಆದರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಟ್ಕೊಂಡು ಮುಸ್ಲಿಂ ತುಷ್ಟೀಕರಣ ಮಾಡೋದಿದೆಯಲ್ಲ, ಅದು ದೊಡ್ಡ 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 ಕೆಟ್ಟ ಕೆಲಸವಾಗುತ್ತೆ. ಜೊತೆಗೆ ಬಡ ಮುಸ್ಲಿಮರು ಕೂಡ ಇದರಿಂದ ಅನ್ಯಾಯವಾಗುತ್ತೆ. ಹಾಗೆ ಹೇಳ್ತಾ ಅವ್ರು ಹೇಳ್ತಾರೆ, ಈ 4% ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟದ್ದಿದೆಯಲ್ಲ, ಗುತ್ತಿಗೆ ಆಧಾರದಲ್ಲಿ, ಗುತ್ತಿಗೆ ವಿಷಯದಲ್ಲಿ, ಟೆಂಡರ್ ವಿಷಯದಲ್ಲಿ 4% ಮೀಸಲಾತಿ ಕೊಟ್ಟದ್ದಿದೆಯಲ್ಲ, ಅದು ಎಲ್ಲಿಂದ ತಂದು ಕೊಟ್ಟದಲ್ಲ, ಅದು ಬಡ SC ST ಜನಾಂಗದವರ, ಬಡ OBC ಜನಾಂಗದವರ ಈ ಮೀಸಲಾತಿಯನ್ನು ಕಿತ್ತುಕೊಂಡು, ಅವರಿಗೆ ಕೊಟ್ಟಂತ ಮೀಸಲಾತಿಯನ್ನು ಕಿತ್ತುಕೊಂಡು ಧರ್ಮಾಧಾರಿತವಾಗಿ ಧರ್ಮದ ಮೂಲಕ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ ಕಳಂಕ ಎನ್ನುವ ದೊಡ್ಡ ಆಪಾದನೆಯನ್ನ ಇವತ್ತು ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ಈ ವಿಷಯ ಇದೀಗ ಎಲ್ಲಾ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮತ್ತು ಪ್ರಾದೇಶಿಕ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಕೇಳಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪದೇ ಪದೇ ಮೋದಿಯವರು ಮಾತನಾಡ್ತಾನೆ ಇದ್ದಾರೆ. ಯಾಕಂದ್ರೆ ಮೋದಿ ಅವರಿಗೆ ದೊಡ್ಡ ಟಾರ್ಗೆಟ್ ಅಂದ್ರೆ ಅದು 2-3 ಮುಖಂಡರು ಮಾತ್ರ. ಒಂದು ಸ್ಟಾಲಿನ್ ಆಗಿರ್ಬೋದು, ಒಂದು ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಮತ್ತೊಂದು ಸಿದ್ದರಾಮಯ್ಯ ಆಗಿರ್ಬೋದು. ಯಾಕಂದ್ರೆ ಈ 3 ಜನ ಕೂಡ ಬಿಜೆಪಿ ವಿರುದ್ಧವಾಗಿ ಸೆಡ್ ಹೊಡೆದು ತಮ್ಮ ಪಕ್ಷವನ್ನ, ತಮ್ಮ ರಾಷ್ಟ್ರೀಯ ಪಕ್ಷವಾಗಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷವನ್ನ ಗಟ್ಟಿಯಾಗಿ ನಿಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷವನ್ನ ನೆಲೆಯೂರಿಸಲಿಕ್ಕೆ ಅಥವಾ ಬಿಜೆಪಿ ಪಕ್ಷ ತಮ್ಮ ಪಕ್ಷವನ್ನು ಮುಳಿಸೇ ಬಿಡುತ್ತೆ, ತಮ್ಮ ವಿರುದ್ಧ ಗೆದ್ದೇ ಬಿಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಥವಾ ಹಂತದ ಇದ್ದಾಗಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಯಾವುದೇ ಕಾರಣಕ್ಕೆ ಹಿಂಜರಿಯದೆ ಅನೇಕ ತೊಂದರೆಯನ್ನು ಅನುಭವಿಸಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ತಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡುವಲ್ಲಿ ದೊಡ್ಡ ಯಶಸ್ಸನ್ನು ಕಂಡಂತವರು. ಅದಾದ ನಂತರ ತಮಿಳುನಾಡಲ್ಲೂ ಕೂಡ ಸ್ಟಾಲಿನ್ ಅವರು AIADMKನ ಸೋಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಬಿಜೆಪಿ ವಿರುದ್ಧ ಸೆಡ್ಡನ್ನು ಹೊಡೆದಂತವರು. ಜೊತೆಗೆ ಕರ್ನಾಟಕದಲ್ಲಿ ಈ ಹಿಂದೆ 2013 2018 ತನಕ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅದಾದ ನಂತರ ಮತ್ತೆ ಬಿಜೆಪಿ ಬಂತು, ಆದರೆ ಸ್ಪಷ್ಟ ಬಹುಮತ ಬರಲಿಲ್ಲ. ಆ ನಂತರ 2023ರಲ್ಲಿ ಮತ್ತೆ ದೊಡ್ಡ ಬಹುಮತದೊಂದಿಗೆ ಬಿಜೆಪಿ ಪಕ್ಷವನ್ನು ಧೂಳಿಪಟ ಮಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದು ಇದೀಗ ಬಿಜೆಪಿಗೆ ಸೆಡ್ ಹೊಡೆದು ನಿಂತಿದೆ. ಹಾಗಾಗಿ ಈ 3 ರಾಜ್ಯ ಇದೆಯಲ್ಲ, ಕರ್ನಾಟಕ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು ಮತ್ತು ತಮಿಳುನಾಡು ಆಗಿರ್ಬೋದು, ಈ 3 ರಾಜ್ಯಗಳ ದೊಡ್ಡ ನಾಯಕರನ್ನ ಮೋದಿ ಮತ್ತು ಬಿಜೆಪಿ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ. ಯಾಕಂದ್ರೆ ನೀವು 3 ಮುಖಂಡರನ್ನು ತೆಗೆದುಕೊಂಡಾಗ ಸ್ಟಾಲಿನ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇವು 3 ಮುಖಂಡರು ಕೂಡ ರಾಜಕೀಯದಲ್ಲಿ ದೊಡ್ಡ ಅನುಭವವನ್ನು ಹೊಂದಿದ್ದಾರೆ. ಮತ್ತು ಆ ಕರ್ನಾಟಕವನ್ನು ತೆಗೆದುಕೊಂಡಾಗ ಸಿದ್ದರಾಮಯ್ಯರು ಅನೇಕ ಒಳ್ಳೆಯ ಯೋಜನೆಗಳನ್ನ ರೂಪಿಸಿದ್ದಾರೆ. ಜೊತೆಗೆ ಅವರಿಗೆ ಅಪಾರವಾದ ಹಿಂದುಳಿದ ವರ್ಗದವರ ಅಭಿಮಾನಿಗಳು ಕೂಡ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನ ನೋಡಿಕೊಂಡು ಸಿದ್ದರಾಮಯ್ಯನವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೋದಿ ಅಂತ ಹೇಳಬಹುದು. ಜೊತೆಗೆ ಮೋದಿಯವರು ಕೂಡ ಸಣ್ಣ ರಾಜಕಾರಣಿ ಇಲ್ಲ. ಅವರು 25-30 ವರ್ಷದಿಂದ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಸರಿಸುಮಾರು 16-17 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಂತವರು, 11 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಈಗಲೂ ಕೂಡ ಆಡಳಿತವನ್ನ ನಡೆಸ್ತಾ ಇರುವಂತವ್ರು. ಹಾಗಾಗಿ ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾರನ್ನ ಬಿಡಬೇಕು, ಯಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಬೇಕು ಎನ್ನುವ ದೊಡ್ಡ ಬುದ್ಧಿವಂತಿಕೆ ಇಡೀ ವಿಶ್ವವನ್ನೇ ಗೆದ್ದಂತ ನರೇಂದ್ರ ಮೋದಿ ಅವರಿಗೆ ಸಲೀಸಾಗಿ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಪದೇ ಪದೇ ಕೆಣಕ್ತಾನೆ ಇರ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಹೆಸರನ್ನು ಎತ್ತದೆ ಕರ್ನಾಟಕ ಸರ್ಕಾರ ಎನ್ನುವ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಒಂದು ವಿಷಯವನ್ನ ಇಡೀ ದೇಶದಾದ್ಯಂತ ಹೇಳ್ತಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಮಾಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಎಷ್ಟೇ ತೂಕದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಇದ್ರೂ ಕೂಡ ಅಷ್ಟೇ ತೂಕದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಇರ್ತಾರೆ. ಆಡಳಿತದಲ್ಲಿ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ತರ ಆಡಿದ್ರು ಕೂಡ ಇಬ್ಬರ ಕಾಂಪಿಟೇಷನ್ ನೋಡ್ತಾ ಇದ್ರೆ ಇಬ್ಬರು ಕೂಡ ದೊಡ್ಡ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಪದೇ ಪದೇ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಸಿದ್ದರಾಮಯ್ಯನವರು ಕೂಡ ಮೋದಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ಈ ನೇರ ಟಾರ್ಗೆಟ್, ಈ ಶೀತಲ ಸಮರ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.